ಎಲ್ಲೋ ನಮಗೆ ಮತ ಸಿಗಲ್ಲ ಅನ್ನುವಂತ ಒಂದು ಭಯದಲ್ಲಿ ಮಾತ್ರ ಇಂಥ ಹೇಳಿಕೆಯನ್ನ ಕೊಟ್ಟಿದೆ. ಸಂತೋಷ್ ಅವರು ಜನವರಿ 27ನೇ ತಾರೀಕು ಆದ್ಮೇಲೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಭೇಟಿ ಕೊಟ್ಟು ಶ್ರೀರಾಮನ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಒಳ್ಳೆಯದು, ಸಂತೋಷ, ಸ್ವಾಗತಿಸ್ತೀವಿ. ಆದರೆ ನೀವು ಭಕ್ತಿಯಿಂದ ಹೋಗಿದ್ದೆ, ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಹೋಗಿ ಆ ನಂಬಿಕೆನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿ. ಬರೀ ನಾಟಕ ಮಾಡುವಂಥದ್ದನ್ನ ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಅಗೌರವ ಮತ್ತು ಧಕ್ಕೆ ತರುವಂತಹ ಕೆಲಸಗಳನ್ನ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದವರು ಇವತ್ತು ನಿಮ್ಮ ಪಕ್ಷದ ಸಚಿವರು ಹೇಳ್ತಾರೆ ಶ್ರೀರಾಮ ಒಬ್ಬನೇ ದೇವರ ಅಂತ ಹೇಳೋರಿದ್ದಾರೆ. ಈ ರೀತಿ ಸನಾತನ ಧರ್ಮ ಯಾವುದು ಉಟ್ಕೊಳ್ತು ಅಂತ ಕೇಳುವಂತ ಮಂತ್ರಿಗಳು ನಿಮ್ಮ ಸರ್ಕಾರದಲ್ಲಿದ್ದಾರೆ. ನಿಮ್ಮ ಮಿತ್ರ ಪಕ್ಷರು ಸನಾತನ ಧರ್ಮವನ್ನೇ ನಿರ್ನಾಮ ಮಾಡ್ತೀನಿ ಅಂತ ಹೇಳೋರಿದ್ದಾರೆ. ಅದಕ್ಕೇನು ಉತ್ತರ ಇಲ್ಲ ನಿಮ್ಮ ಹತ್ರ. ಈ ರೀತಿ ನೀವು ಎಲ್ಲಾ ವಿಚಾರದಲ್ಲೂ ಶ್ರೀರಾಮನಿಗೆ ವಿರುದ್ಧವಾಗಿ ಇದ್ದೀರಾ. ಹಿಂದೂ ಸಂಸ್ಕೃತಿ, ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವಂತವರು ಕಾಂಗ್ರೆಸ್ ಪಕ್ಷದವರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಏನೊಂದು ಶ್ರೀರಾಮ ಮಂದಿರವನ್ನ ರಾಮದೇವರ ಬೆಟ್ಟದಲ್ಲಿ, ರಾಮನಗರದಲ್ಲಿ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ನಿಶ್ಚಯವನ್ನು ಮಾಡಿ ಘೋಷಣೆ ಮಾಡುವಂಥದ್ದಾಗಿತ್ತು. ಫಿಲ್ಮ್ನಲ್ಲಿ ಡಿಸೈನ್ ಕಾನ್ಸೆಪ್ಟ್ ಅನ್ನು ಸಹ ನಾವು ತೋರಿಸುವಂಥದ್ದಾಗಿತ್ತು, ತಯಾರು ಮಾಡುವಂಥದ್ದಾಗಿತ್ತು. ಇದನ್ನೆಲ್ಲ ನೀವು ಮುಖ್ಯಮಂತ್ರಿ ಆದ ನಂತರ ನೀವೇನು ಮರುಮಂಡನೆ ಮಾಡುವಂತ ಬಜೆಟ್ನಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ದನ್ನ ದಕ್ಷಿಣ ಭಾರತದ ಅಯೋಧ್ಯೆಯನ್ನ ನಿರ್ಮಾಣ ಮಾಡಲಿಕ್ಕೆ ನೀವು ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಅದನ್ನು ಹಿಂದೆ ಪಡೆದಿದ್ದೀರಿ. ಏನು ಘೋಷಣೆ ಆಗಿದ್ದನ್ನ ಹಿಂದೆ ಪಡೆದಿದ್ದೀರಿ. ಇವತ್ತು ನಿಮ್ಮ ಶಾಸಕರು ರಾಮನಗರದಲ್ಲಿ ಒಂದು ಡ್ರಾಮಾ, ಇಕ್ಬಾಲ್ ಹುಸೇನು ಮತ್ತು ಸನ್ಮಾನ್ಯ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಾರೆ. ರಾಮನಗರದಲ್ಲಿ ರಾಮದೇವರ ಬೆಟ್ಟದಲ್ಲಿ ದಕ್ಷಿಣ ಭಾರತದ ಅಯೋಧ್ಯೆಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿ ನಿಮ್ಮ ಊಟಾಟಗಳು, ನಾಟಕಗಳು ಊಟಾಟ ನೀವು ಮಾಡ್ತಿದ್ರೆ ಬಹಳ ಸಂತೋಷ. ನೀವು ಖಂಡಿತ ಮಾಡೋಣ. ಬರೀ ನಾಟಕ ಮಾಡ್ತಾ ಬರುವಂತ ಚುನಾವಣೆಯಲ್ಲಿ ಬರೀ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಭಯ, ಏನ್ ನಿಮ್ಮ ವೋಟ್ ಬ್ಯಾಂಕ್ ಅವರು ಏನಾದ್ರು ವಿರುದ್ಧ ಆಗಿರ್ತಾರೆ, ರಾಮ ಮಂದಿರ ನಿರ್ಮಾಣ ಮಾಡಿದ್ರೆ ಅನ್ನುವಂತ ಆತಂಕ ನಿಮ್ಮನ್ನ ಕಾಡ್ತಿದೆ. ಹಾಗಾಗಿ ಉದ್ಘಾಟನೆಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ನಿಮ್ಮ ಪಕ್ಷದ ವರಿಷ್ಠರು ಯಾಕೆ ಹೋಗ್ತಿಲ್ಲ? ಈ ಶ್ರೀರಾಮನ ನಾಡು, ನೆಲ ನಮ್ಮ ಭಾರತ. ಮಹಾತ್ಮ ಗಾಂಧಿಯವರು ಸಹ ಸ್ವರಾಜ್ಯದ ರಾಮರಾಜ್ಯ ಅಂತ ಹೇಳಿದಂಥವ್ರು. ಯಾವುದರಲ್ಲೂ ನಿಮಗೆ ನಂಬಿಕೆ ಇಲ್ಲ, ಕೇವಲ ನಾಟಕ, ನಿಮಗೆ ರಾಜಕೀಯ ಪ್ರೇರಿತವಾಗಿರುವಂತಹ ಪಕ್ಷನೇ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಟಕ, ಬೂಟಾಟಿಕೆ ಯಾರೂ ನಂಬಲ್ಲ. ಹಾಗಾಗಿ ನೀವೇನೇ ಪ್ರಯತ್ನ ನಿಮ್ಮ ನಾಟಕವನ್ನ ಯಾರೂ ಗೌರವಿಸಲ್ಲ, ಯಾರೂ ನಂಬಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು.